ವೆಲ್ಕಮ್ ಟು ಸ್ಮಾರ್ಟ್ ಸಿಲೆಬಸ್ ಸ್ಟೂಡೆಂಟ್ಸ್. ಸೊ ಸ್ಟೂಡೆಂಟ್ಸ್, ನೀವೆಲ್ಲ ನಿಮ್ಮ ಸ್ಕೂಲ್ ಯಾವಾಗ ಪ್ರಾರಂಭ ಆದರೆ ಸ್ಕೂಲ್ನಲ್ಲಿ ಯಾವ ರೀತಿ ಇರಬೇಕು ಅನ್ನೋದು ಬಹಳಷ್ಟು ನ್ಯೂಸ್ ಪೇಪರ್ನಲ್ಲಿ ಅಥವಾ ಟಿವಿ ಚಾನಲ್ಸ್ನಲ್ಲಿ ಕೇಳ್ತಾ ಇದ್ದೀರಾ, ಹೌದಲ್ಲ? ಸೊ ಇವತ್ತು ದಿನಾಂಕ ಮೇ 15ರಂದು ಇದ್ರ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಬಂದಿದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ನಮ್ಮ ಉನ್ನತ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಚರ್ಚೆ ನಡೆಸಿ ಕೆಲವೊಂದು ನಿರ್ಣಯಗಳನ್ನ ತೆಗೆದುಕೊಂಡಿದ್ದಾರೆ. ಸೊ ನಿರ್ಣಯಗಳು ಯಾವ್ಯಾವು, ಸ್ಕೂಲ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ, ಬನ್ನಿ. ವಿದ್ಯಾರ್ಥಿ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಇವರಿಂದ ದಿನಾಂಕ 15/5/2020 ಒಂದು ನೋಟಿಫಿಕೇಶನ್ ಬಂದಿದೆ. ಸರ್, ನೋಟಿಫಿಕೇಶನ್ ಏನಿದೆ ಅಂತಂದ್ರೆ, ಈ ಕೋವಿಡ್-19 ಹಿನ್ನೆಲೆಯಲ್ಲಿ, ಸೊ ನೀವೆಲ್ಲ ನೋಡ್ತಾ ಇದ್ದೀರಾ ಈ ಒಂದು ಮಹಾಮಾರಿ ರೋಗ ಯಾವ ರೀತಿ ಹಬ್ತಾ ಇದೆ ಅಂತ. ಸೊ ಇದರ ಹಿನ್ನೆಲೆಯಲ್ಲಿ ಈ ವರ್ಷ 2020-21ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯದ ಎಲ್ಲಾ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಯಾವ ರೀತಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಕಾಯ್ಕೊಳ್ಬೇಕು ಅನ್ನೋ ಬಗ್ಗೆ ಸ್ವಲ್ಪ ಮಾಹಿತಿಯಲ್ಲಿ ನೀಡಲಾಗಿದೆ. ಸೊ ಅದರ ಕೆಲವೊಂದು ಪಾಯಿಂಟ್ಸ್ ನಾವು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ಈ ಎಲ್ಲಾ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ದಿನಾಂಕ 5/5/2020 ಮಾನ್ಯ ಆಯುಕ್ತರ ಅಧ್ಯಕ್ಷತೆಯಲ್ಲಿ ನಡೆದಂತ ಒಂದು ಈ ಸಭೆಯಲ್ಲಿ 2020-21 ಸಾಲಿನ ಶೈಕ್ಷಣಿಕ ವರ್ಷದ ಕಾರ್ಯಕ್ರಮ ಯಾವ ರೀತಿ ಇರಬೇಕು ಅನ್ನೋದನ್ನ ಎಲ್ಲ ಡಿಸ್ಕಸ್ ಮಾಡಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಇವೆ, ಇಲ್ಲಿ ನೋಡಿ. ಕಲಾ ತರಗತಿ ಕೋಠಡಿಯಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಬಗ್ಗೆ ಶಾಲೆಯಲ್ಲಿ ವಿದ್ಯಾರ್ಥಿ ಯಾವ ರೀತಿ ಇರಬೇಕು ಅನ್ನೋದನ್ನ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ತಿಳಿಸಲಾಗಿದೆ. ಶಾಲಾ ತರಗತಿ ಕೋಠಡಿಯಲ್ಲಿ ಸಾಮಾಜಿಕ ಅಂತರ, ಸೋಷಿಯಲ್ ಡಿಸ್ಟೆನ್ಸ್ ಕಾಯ್ಕೊಳ್ಳೇಬೇಕು. ಒಂದು ಡೆಸ್ಕ್ಗೆ 3 ವಿದ್ಯಾರ್ಥಿಗಳಂತೆ ಕೂರಲು ಆಸನ ವ್ಯವಸ್ಥೆ ಮಾಡಬೇಕಿದೆ. ಸೊ ಈಗಾಗಲೇ ನಾರ್ಮಲ್ ಆಗಿ ಒಂದು ಡೆಸ್ಕ್ಗೆ 3 ವಿದ್ಯಾರ್ಥಿ ಇರ್ತಾರೆ, ಆದ್ರೂ ಕೆಲವೊಂದು ಶಾಲೆಗಳಲ್ಲಿ ಬಹಳಷ್ಟು ವಿದ್ಯಾರ್ಥಿ ಇರುವುದರಿಂದ, ಆ ಸ್ಥಾನದ ಕೊರತೆ ಇರುವುದರಿಂದ ಇನ್ ಮುಂದೆ ಅಂತೂ ಒಂದು ಡೆಸ್ಕ್ಗೆ 3 ವಿದ್ಯಾರ್ಥಿಗಳು ಮಾತ್ರ. ಈ ಸಂಬಂಧ ಕೋಠಡಿಗಳ ಕೊರತೆ ಏನಾದರೂ ಬಂದ್ರೆ ಶಾಲೆಯಲ್ಲಿರುವಂತಹ ಈ ಲೈಬ್ರರಿ ಆಗಿರ್ಬೋದು, ನಿಮ್ಮ ಸ್ಪೋರ್ಟ್ಸ್ ರೂಮ್ ಆಗಿರ್ಬೋದು, ನಿಮ್ಮ ಕಂಪ್ಯೂಟರ್ ರೂಮ್ ಆಗಿರ್ಬೋದು, ಅದನ್ನು ಸಹ ಈ ರೀತಿ ಕ್ಲಾಸ್ಗೆ ಬಳಸ್ಕೋಬಹುದು. ಇನ್ನು ಜನವಸತಿ ಪ್ರದೇಶಗಳಲ್ಲಿ ಲಭ್ಯ ಇರುವಂತಹ ಈ ಸಮುದಾಯ ಭವನಗಳು ಇರ್ತವೆ, ಸರ್ಕಾರಿ ಕಟ್ಟಡಗಳಿರ್ತವೆ, ಏನಾದರೂ ಖಾಲಿ ಇದ್ರೆ ಮಧ್ಯಾಹ್ನದ ನಂತರ ಇರುವಂತಹ ಕೆಲವೊಂದು ಅಂಗನವಾಡಿ ಕೊಠಡಿಗಳನ್ನ ಸಹ ಇಲ್ಲಿ ಶಾಲೆಗಾಗಿ ಬಳಸ್ಕೋಬಹುದು. ಇನ್ನು ರಾಜ್ಯದಲ್ಲಿ 1ರಿಂದ 5ನೇ ತರಗತಿ ನಡೆಯುತ್ತಿರುವಂತಹ ಪ್ರಾಥಮಿಕ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿನ ಶಾಲೆಗಳಲ್ಲಿ ಕಡಿಮೆ ಇರುತ್ತದೆ. ಅಂತಹ ಶಾಲೆಗಳು, ಇದರ ಅರ್ಥ ಯಾವ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಇರುತ್ತದೆ ಹಾಗೂ ಆ ವಿದ್ಯಾರ್ಥಿಗಳ ಸೋಷಿಯಲ್ ಡಿಸ್ಟೆನ್ಸ್ ಮಾಡಿ ಬಹಳಷ್ಟು ನಾವು ಕೂಡಿಸ್ಕೋಬಹುದು, ಅಂತವರಿಗೆ ಪಾಳಿ ಪದ್ಧತಿ ಅವಶ್ಯಕತೆ ಇರುವುದಿಲ್ಲ ಅಂತ ಇಲ್ಲಿ ತಿಳಿಸಲಾಗಿದೆ. ಇನ್ನು ನೆಕ್ಸ್ಟ್ 1ರಿಂದ 7 ಅಥವಾ 8ನೇ ತರಗತಿ ಇರುವಂತಹ ಎಲ್ಲಾ ಶಾಲೆಗಳಲ್ಲಿ ಈ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ನಡೆಸಲು ಮೇಲೆ ಸೂಚಿಸಿದ ಎಲ್ಲಾ ಪ್ರಯತ್ನಗಳನ್ನು ಮಾಡಿಕೊಂಡು ಕೊಠಡಿಗಳ ಕೊರತೆ ಏನಾದರೂ ಆದರೆ, ಇದರ ಅರ್ಥ ಆ ಎಲ್ಲಾ ವಿದ್ಯಾರ್ಥಿಗಳನ್ನ ದೂರ ಕೂಡಿಸಿಕೊಂಡು ಇನ್ನೂ ಕೊಠಡಿ ಅವಶ್ಯಕತೆ ಇದೆ, ಇನ್ ಮುಂದೆ ಕೊಠಡಿ ಇಲ್ಲವೇ ಇಲ್ಲ ಅನ್ನುವಂಥ ಸಿಚುವೇಶನ್ ಬಂದ್ರೆ ಆ ಶಾಲೆಗಳು ಪಾಳಿ ಪದ್ಧತಿಯನ್ನ ಅಳವಡಿಸಿಕೊಳ್ಳುವುದು. ಸೊ ಏನಿದು ಪಾಳಿ ಪದ್ಧತಿ ನೋಡಿ. ಸೊ ಪಾಳಿ ಪದ್ಧತಿಯಲ್ಲಿ ಶಾಲೆ ನಡೆಸಲಿಕ್ಕೆ ಕೆಲವೊಂದು ಇಲ್ಲಿ ಮಾರ್ಗಸೂಚಿಗಳನ್ನ ತಿಳಿಸಿದ್ದಾರೆ. ಏನಪ್ಪಾ ಅಂತಂದ್ರೆ, ಈ ಪ್ರಸ್ತುತದಲ್ಲಿ ನಮ್ಮ ರಾಜ್ಯದಲ್ಲಿ ಈ ರೀತಿ ಕೆಲವೊಂದು ಶಾಲೆಗಳಿವೆ. ಕೆಲವೊಂದು ಶಾಲೆಯಲ್ಲಿ ಓನ್ಲಿ 1 to 5th ಇದೆ, ಕೆಲವೊಂದು ಶಾಲೆಗಳಲ್ಲಿ 1 to 7th, ಇನ್ ಕೆಲವೊಂದು ಶಾಲೆಗಳಲ್ಲಿ 1 to 8th ಈ ಹೈಯರ್ ಪ್ರೈಮರಿ ಇರ್ತಾವಲ್ಲ, ಇನ್ ಕೆಲವೊಂದು ಶಾಲೆಯಲ್ಲಿ 1ರಿಂದ 10, ಇನ್ನು ಕೆಲವೊಂದು ಶಾಲೆಯಲ್ಲಿ ಓನ್ಲಿ ಹೈಸ್ಕೂಲ್ಸ್ 8 to 10th, ಇನ್ ಕೆಲವೊಂದು ಶಾಲೆಗಳಲ್ಲಿ 8ರಿಂದ 12ನೇ ತರಗತಿ ಈ ರೀತಿ ಕೆಲವೊಂದು ಶಾಲೆಗಳಿರುತ್ತೆ. ಅದೇ ರೀತಿ ಇನ್ನು ಪಬ್ಲಿಕ್ ಸ್ಕೂಲ್ ಆದಂತ ಸ್ಕೂಲ್ಗಳಲ್ಲಿ ಅಂತೂ LKG ಇಂದ 12ನೇ ತರಗತಿವರೆಗೆ ಎಲ್ಲಾ ತರಗತಿಗಳು ಇರುತ್ತವೆ, ಹೌದಲ್ಲ? ಸೊ ಇಂತಹ ಶಾಲೆಗಳಲ್ಲಿ ಯಾವ ರೀತಿ ಪಾಳಿ ಪದ್ಧತಿಯನ್ನು ಅನುಸರಿಸಬೇಕು ಅನ್ನೋದನ್ನ ಸ್ವಲ್ಪ ಈಗ ತಿಳ್ಕೊಳ್ಳೋಣ. ಸೊ ಮೊದಲನೇ ಪಾಯಿಂಟ್, 1ರಿಂದ 3ನೇ ತರಗತಿವರೆಗೆ ನೆಲ್ಲಿಕಲಿ ಆಧಾರಿತ ಬೋಧನೆ ಈಗಾಗಲೇ ಸರ್ಕಾರಿ ಶಾಲೆಗಳಲ್ಲಿ ಇದೆ. ಸೊ ಇದನ್ನ ತರಬೇತಿ ಪಡೆದ ಕಾಯಂ ಶಿಕ್ಷಕರ ಅವಶ್ಯಕತೆ ಇರ್ತದೆ, ಹೌದಲ್ಲ? ಸೊ 1ರಿಂದ 3 ತರಗತಿಗೆ ಟೀಚರ್ಸ್, ಪರ್ಮನೆಂಟ್ ಟೀಚರ್ಸ್ ಬೇಕು. ಓಕೆ, ನೆಕ್ಸ್ಟ್ ಪಾಯಿಂಟ್ ಇದಕ್ಕೆ ಸಂಬಂಧಪಟ್ಟಂತೆ. ಸೊ ಅದಕ್ಕಾಗಿ 1 ಮತ್ತು 2ನೇ ತರಗತಿ ನಲಿಕಲಿ ಮಕ್ಕಳನ್ನ ಒಟ್ಟಿಗೆ ಸೇರ್ಪಡೆ ಮಾಡಿ ಬೋಧಿಸಬಹುದು. ಏಕೆಂದ್ರೆ ಹೆಚ್ಚು ಕಡಿಮೆ 1 ಮತ್ತು 2ನೇ ತರಗತಿಗೆ ಅವರು ಒಂದೇ ಲೆವೆಲ್ ನಲ್ಲಿ ಇರುವುದರಿಂದ ಅವರಿಗೆ ಒಂದೇ ರೀತಿ ಬೋಧನೆ ಸಹ ಸಾಗುವುದರಿಂದ ಅವರಿಗೆ ಒಂದೇ ಕ್ಲಾಸ್ ನಲ್ಲಿ ಕೂಡಿಸಿಕೊಂಡು ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿಕೊಂಡು ಅವರಲ್ಲೇ ಕಲಿಬಹುದು. ಆದ್ರೆ 3ನೇ ತರಗತಿ ವಿದ್ಯಾರ್ಥಿಗಳು ಇರ್ತಾರಲ್ಲ, ಈಗಾಗಲೇ ಅವರು ನೆಲಿಕಲಿ ಬೋಧನೆಯಲ್ಲಿ 1 ಮತ್ತು 2ನೇ ತರಗತಿಯಲ್ಲಿ ಸಾಕಷ್ಟು ಅವರು
ಜ್ಞಾನವನ್ನ ಪಡ್ಕೊಂಡಿರ್ತಾರೆ. ಆ ಒಂದು ಜ್ಞಾನವನ್ನು ಅವರು ಸಪರೇಟ್ ಕ್ಲಾಸ್ ನಲ್ಲಿ ಕೂತ್ಕೊಂಡು ಅದನ್ನ ಮುಂದುವರಿಸಬಹುದು. ಸೊ ಇನ್ ಮುಂದೆ ಪಾಳಿ ಪದ್ಧತಿ ಇದ್ರೆ ಅಥವಾ ವಿದ್ಯಾರ್ಥಿ ಸಂಖ್ಯೆ ಹೆಚ್ಚಾದ್ರೆ ಒಂದೆರಡನ್ನ ಮಿಕ್ಸ್ ಮಾಡಬಹುದು, 3ನೇ ತರಗತಿಯನ್ನ ಪ್ರತ್ಯೇಕ ಕೊಠಡಿಯಲ್ಲಿ ಇಡಬಹುದು. ಅದೇ ರೀತಿ 1ರಿಂದ 7ನೇ ತರಗತಿಗೆ ಶಿಕ್ಷಕರೇನಾದರೂ ಕೊರತೆಯಾದ್ರೆ ಅದಕ್ಕೆ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೋಬಹುದು. ಇನ್ನು 1ರಿಂದ 10ನೇ ತರಗತಿ ಇರುವಂತಹ ಸರ್ಕಾರಿ ಶಾಲೆಗಳ ಸಂಖ್ಯೆ ಅಂತೂ ತುಂಬಾ ಕಡಿಮೆ, ಈ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಹೊರತುಪಡಿಸಿ. ಸೊ ಪ್ರಾಥಮಿಕ ಶಾಲೆಗಳಲ್ಲಿ ಇತ್ತೀಚೆಗೆ ಪದವಿಗಳನ್ನು ಪಡೆದಂತ ಶಿಕ್ಷಕರು ಸಹ ಇರ್ತಾರೆ. ಸೊ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಪರಸ್ಪರ ಡಿಸ್ಕಸ್ ಮಾಡಿಕೊಂಡು ಪ್ರೌಢಶಾಲೆ ಶಿಕ್ಷಕರು ಪ್ರಾಥಮಿಕ ಶಾಲೆಗಳ 6 ಮತ್ತು 7ನೇ ತರಗತಿಗಳಿಗೂ, ಪ್ರಾಥಮಿಕ ಶಾಲೆಗಳಲ್ಲಿ ಪದವಿ ಹೊಂದಿದ ಶಿಕ್ಷಕರು 8 ಮತ್ತು 9ನೇ ತರಗತಿ ಬೋಧಿಸುವ ಪ್ರಕ್ರಿಯೆ ಮಾಡಬಹುದಾಗಿರುತ್ತದೆ. ಉದಾಹರಣೆಗೆ ಈ ಒಂದು 1 to 6 ನಲ್ಲಿ ಅಥವಾ ಈ 7th ವರೆಗೆ ಕೆಲವೊಂದು ಶಿಕ್ಷಕರು ಅವರು ಡಿಗ್ರಿ ಮಾಡ್ಕೊಂಡು ಸಹ ಅಲ್ಲಿ ಕಲಿಸ್ತಿರ್ತಾರೆ. ಇನ್ನು ಇಂತಹ ಒಂದು ಸಿಚುವೇಶನ್ ನಲ್ಲಿ ಆ ಶಿಕ್ಷಕರನ್ನ ಹೈಸ್ಕೂಲ್ಗೂ ಸಹ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಅವ್ರನ್ನ ಬಳಸಬಹುದು ಅನ್ನುವಂಥದ್ದು ಇಲ್ಲಿ ಸೂಚಿಸಲಾಗಿದೆ. ಸೊ ಇಲ್ಲಿ ಪಾಳಿ ಪದ್ಧತಿಯಲ್ಲಿ ಅಳವಡಿಸಿಕೊಂಡು ಶಿಕ್ಷಕರು ಪರಸ್ಪರ ಹೊಂದಾಣಿಕೆ ಮೇಲೆ ಬೋಧಿಸಬಹುದು. ಇನ್ನು 8 ಮತ್ತು 10ನೇ ತರಗತಿ ಇರುವಂತಹ ಈ ಶಾಲೆಗಳಲ್ಲಿ ಕೊಠಡಿಗಳ ಕೊರತೆ ಕಂಡು ಬಂದಲ್ಲಿ ಪಾಳಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಬಹುದು. ಸೊ ಇದು ಹೈಸ್ಕೂಲ್ಗೆ ಸಂಬಂಧ ಪಟ್ಟಂತೆ. ಇನ್ನು ನೆಕ್ಸ್ಟ್ 8ರಿಂದ 12ನೇ ತರಗತಿ ಇರುವಂತಹ ಕಡೆ ಕೊಠಡಿ ಕೊರತೆ ಕಂಡು ಬಂದಲ್ಲಿ ಅವರು ಸಹ ಈ ಪಾಳಿ ಪದ್ಧತಿಯನ್ನ ಅಳವಡಿಸಿಕೊಂಡು ಸಮಸ್ಯೆ ಬರದಂತೆ ಈ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಹೋಗಬಹುದು. ಓಕೆ, ಇನ್ನು ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಈ ಎಲ್ಲ ವಿಷಯ ನಿಮಗೆ ತಿಳಿತಾ ಇರೋದು ನಮ್ಮ ಚಾನೆಲ್ ಸ್ಮಾರ್ಟ್ ಸಿಲೆಬಸ್ ಇಂದ. ಈ ಸ್ಮಾರ್ಟ್ ಸಿಲೆಬಸ್ ಚಾನೆಲ್ ನಿಮಗೆ 6, 7, 8, 9 ಹಾಗೂ 10ನೇ ತರಗತಿ ಸಂಬಂಧಪಟ್ಟಂತ ಇಂಗ್ಲಿಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಸಂಬಂಧಪಟ್ಟಂತ ಬಹಳಷ್ಟು ವಿಡಿಯೋಗಳು ಇಲ್ಲಿ ದೊರೆಯುವು. ಇಲ್ಲಿ ಬಹಳಷ್ಟು ಪಾಠಗಳ ಎಕ್ಸ್ಪ್ಲನೇಷನ್ ಮಾಡಲಾಗುವುದು, ಅದಲ್ಲದೆ ಗಣಿತದ ಬಹಳಷ್ಟು ಅಭ್ಯಾಸ ಬಿಡಿಸಲಾಗುವುದು, ಕ್ವಶನ್ ಪೇಪರ್ ಸಾಲ್ವಿಂಗ್, ಅದಲ್ಲದೆ ಈ SSLCಗಾಗಿ ಸ್ಪೆಷಲ್ ಆಗಿ ಕ್ರಾಶ್ ಕೋರ್ಸ್ ಈಗ ನಡೀತಾ ಇದೆ. ಸೊ ಅದನ್ನು ಸಹ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇರುತ್ತದೆ, ಅದನ್ನು ಬಳಸಿ ತಾವು ನೋಡ್ಕೋಬಹುದು. ನಿಮ್ಮ ಫ್ರೆಂಡ್ಸ್ಗೂ ಈ ಚಾನಲ್ ಬಗ್ಗೆ ತಿಳಿಸಿ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲಸ್ ಬೆಲ್ ಐಕನ್ ಸಹ ಒತ್ತಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಈಗ ನೆಕ್ಸ್ಟ್ ಬಹುತೇಕ PU ಕಾಲೇಜ್ಗಳು ಪ್ರಸ್ತುತ 10ರಿಂದ 3:30 ನಡೀತಾ ಇರ್ತವೆ, ಹೌದಲ್ಲ? ಸೊ ಈ ಅವಧಿಯನ್ನ ಮಾರ್ಪಡಿಸಿ ಈ ಹಿಂದೆ ನಡೆಯುತ್ತಿದ್ದ ರೀತಿಯಲ್ಲಿ PU ತರಗತಿಗಳನ್ನ ಬೆಳಗ್ಗೆ 8:30ಯಿಂದ 12:30 ನಡೆಸಿದಲ್ಲಿ PU ತರಗತಿಗಳನ್ನು ಕೂಡ ಪ್ರೌಢಶಾಲಾ ಕೊಠಡಿಗಳನ್ನ ಬಳಸಿಕೊಂಡು ಸಾಮಾಜಿಕ ಅಂತರಲ್ಲಿ ಕಾಯ್ಕೋಬಹುದು ಅಂತ ಒಂದು ವಿಷಯನೆಲ್ಲ ತಿಳಿಸಲಾಗಿದೆ. ಅದೇ ರೀತಿ ಪ್ರೌಢಶಾಲೆಗಳನ್ನು ಕೂಡ PU ಕೊಠಡಿಗಳನ್ನು ಬಳಸಿಕೊಂಡು ಸಾಮಾಜಿಕ ಅಂತರ ಮಾಡ್ಕೋಬಹುದು. ಸೊ ಕೆಲವೊಂದು ಸ್ಕೂಲ್ಸ್ ಗಳಲ್ಲಿ 8 to 12 ಕ್ಲಾಸ್ ನಡೀತಿರ್ತಾವಲ್ಲ, 8, 9, 10 ಮಾರ್ನಿಂಗ್ ಅವಧಿ, ಇನ್ನು 11, 12 PUC 1 and 2 ಮಧ್ಯಾಹ್ನದ ಅವಧಿಯಲ್ಲಿ ಈ ರೀತಿ ನಡೆಸಬಹುದು ಸಾಮಾಜಿಕ ಅಂತರ ಕಾಯ್ಕೊಂಡು. ಸೊ ಈ ರೀತಿ ಸಣ್ಣ ಪುಟ್ಟ ಒಂದು ಬದಲಾವಣೆಗಳನ್ನ ಮಾಡಿಕೊಂಡು ನಾವು ಈ ಶೈಕ್ಷಣಿಕ ವರ್ಷ 2020-21 ನಾವು ಬಹಳ ಜಾಗರೂಕತೆಯಿಂದ ಈ ಮಹಾಮಾರಿ ರೋಗ ಹಬ್ಬದೇ ಇರೋ ಹಾಗೆ, ಯಾರಿಗೂ ತೊಂದರೆ ಆಗದೆ ಇರೋ ಹಾಗೆ ನಡೆಸಲಿಕ್ಕೆ ಈ ಕೆಲವೊಂದು ಮಾರ್ಗಸೂಚಿಗಳು. ಇನ್ನು ಇಲ್ಲಿ 2 ಪಾಳಿಯಲ್ಲಿ ಶಾಲೆ ನಡೆಸಿದರೆ, ಮೊದಲನೇ ಪಾಳಿ ಬೆಳಗ್ಗೆ 7:50 ಮಧ್ಯಾಹ್ನ 12:20. ಅದೇ ರೀತಿ 2ನೇ ಪಾಳಿ 12:10 5 ಗಂಟೆಯವರೆಗೆ ಅಂತ ಇಲ್ಲಿ ತಿಳಿಸಲಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಶಾಲಾ ವೇಳಾಪಟ್ಟಿಯಲ್ಲಿ ಟೈಮ್ ಟೇಬಲ್ ಇಲ್ಲಿ ಸಹ ಬದಲಾವಣೆ ಮಾಡ್ಕೋಬೇಕು, ಅದಲ್ಲದೆ ಬೋಧನಾ ಅವಧಿಯನ್ನ ಕಡಿಮೆ ಮಾಡ್ಕೋಬೇಕು. ಸೊ ಓಕೆ, ಮೊದಲನೇ ಪಾಳಿ ಟೈಮ್ ಟೇಬಲ್ ಈ ರೀತಿ ಇದೆ ನೋಡಿ. ಮೊದಲನೇ ಪಾಳಿ ಟೈಮ್ ಟೇಬಲ್ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ 7:50 ಪ್ರಾರಂಭ, 8 ಗಂಟೆವರೆಗೆ ಪ್ರಾರ್ಥನೆ, ನೆಕ್ಸ್ಟ್ 8 to 8:40 40 ಮಿನಿಟ್ ಫಸ್ಟ್ ಪೀರಿಯಡ್, ನೆಕ್ಸ್ಟ್ ಟು 9:20 ಸೆಕೆಂಡ್ ಪೀರಿಯಡ್, ನೆಕ್ಸ್ಟ್ ಅಲ್ಲಿ 20 ಮಿನಿಟ್ ಗ್ಯಾಪ್ ಇದೆ. ಅದರ ನಂತರ ಮತ್ತೆ 40 ಮಿನಿಟ್ 3ನೇ ಪೀರಿಯಡ್, 4ನೇ ಪೀರಿಯಡ್, 5ನೇ ಪೀರಿಯಡ್, ಇದೇ ರೀತಿ 12:20 6ನೇ ಪೀರಿಯಡ್. ಸೊ ಡೈಲಿ ಓನ್ಲಿ 6 ಪೀರಿಯಡ್ಗಳನ್ನ ಶಾಲೆಯಲ್ಲಿ ನಡೆಸುವುದು. ಈವರೆಗೆ 8 ಪೀರಿಯಡ್ ನಡೀತಿರಲಿಲ್ಲ, ಸೊ ಇನ್ನು ಮುಂದೆ ಕೇವಲ 6 ಪೀರಿಯಡ್. ಅದರ ಮಧ್ಯದಲ್ಲಿ 20 ಮಿನಿಟ್ ಒಂದು ಚಿಕ್ಕ ವಿರಾಮ ಮಾತ್ರ. ಸೊ ಈ 20 ಮಿನಿಟ್ ನಲ್ಲಿ ನಿಮ್ಮ ಊಟ ಇತ್ಯಾದಿಗಳು ಇಲ್ಲಿ ಮುಗಿಬೇಕು. ಇನ್ನು ಮುಂದೆ ಶಾರ್ಟ್ ಬ್ರೇಕ್ ಅಂತ ಇಲ್ಲಿ ಇಲ್ಲ, ನೋಡ್ಕೊಳ್ಳಿ, ಹೌದಲ್ಲ? ಸೊ ರಿಸೆಸ್ ಬ್ರೇಕ್ ಇಲ್ಲಿ ಇಲ್ಲ. ಸೊ ಮುಂಜಾನೆ ಬೆಳಗ್ಗೆ ಹೆಚ್ಚು ಕಡಿಮೆ 7:50 ನೆಕ್ಸ್ಟ್ 9:20 ಇದರರ್ಥ 8ರಿಂದ 9 ಅಂತ ನೀವು ಕಾಮನ್ ಆಗಿ ತಿಳ್ಕೋಬಹುದು. ಸೊ ಅದು 1.5 ಗಂಟೆ. ಅದೇ ರೀತಿ 2ನೇ ಸೆಷನ್ 9:40 12:20. ಸೊ ಹೆಚ್ಚು ಕಡಿಮೆ ಇದು 3 ಗಂಟೆ ಕಂಟಿನ್ಯೂಸ್ ಆಗಿ 4 ಅವಧಿಗಳಲ್ಲಿ ನಡೆಯುತ್ತವೆ. ಸೊ ಇದು ಮೊದಲನೇ ಪಾಳಿ ಟೈಮ್ ಟೇಬಲ್. ಇದೇ ರೀತಿ 2ನೇ ಪಾಳಿ ವಿದ್ಯಾರ್ಥಿಗಳೇ, ಸೊ 2ನೇ ಪಾಳಿ ಮಧ್ಯಾಹ್ನ 12:10 ಪ್ರಾರಂಭ ಆಗುವುದು. ನೆಕ್ಸ್ಟ್ ಅಪ್ ಟು 30 ಮಿನಿಟ್ ಪ್ರಾರ್ಥನೆ ಇರಬಹುದು. ನೆಕ್ಸ್ಟ್
12:30ರಿಂದ, ಸೊ ಇದು 12:40 ಅಲ್ಲ, ಇದು 12:30. ಸೊ ನೆಕ್ಸ್ಟ್ 12:15 1:10 ಮೊದಲನೇ ಪೀರಿಯಡ್, ಸೊ 40 ಮಿನಿಟ್ ಪೀರಿಯಡ್ ಇದೆ ಇಲ್ಲಿ ಸಹ. ನೆಕ್ಸ್ಟ್ ಮಧ್ಯಾಹ್ನ ಎರಡನೇ ಅವಧಿ 1:50 ನೆಕ್ಸ್ಟ್ 1:50ರಿಂದ 2:20 ಒಂದು ಹಾಫ್ ಅನ್ ಅವರ್ ಬ್ರೇಕ್, ಊಟದ ವಿರಾಮ. ತದನಂತರ 2:20 ಪ್ರಾರಂಭವಾದರೆ ಪ್ರತಿ 40 ನಿಮಿಷದಂತೆ ಕೊನೆ 5 ಗಂಟೆಯವರೆಗೆ, ಸೊ 5 ಗಂಟೆಯವರೆಗೆ ಸ್ಕೂಲ್ ಇರುವುದು. ಸೊ ಈ ರೀತಿ 2 ಪಾಳಿಗಳು ವಿದ್ಯಾರ್ಥಿಗಳು. ಮೊದಲನೇ ಪಾಳಿ ಮುಂಜಾನೆ 7:50ರಿಂದ 12:20 ಎರಡನೇ ಪಾಳಿ 12:10ರಿಂದ ಸಂಜೆ 5 ಗಂಟೆವರೆಗೆ ಇದು ಇರುವುದು ನೋಡಿ. ಓಕೆ, ನೆಕ್ಸ್ಟ್ ಇದು ಯಾವ ರೀತಿ ಪ್ರತಿ ವಿಷಯಕ್ಕೆ ಒಂದು ಮುಖ್ಯ ವಿಷಯಗಳಾದಂಥ ಈ ಗಣಿತ, ವಿಜ್ಞಾನ, ಸಮಾಜಕ್ಕೆ ನಾವು ಟೈಮ್ ಟೇಬಲ್ ಹೊಂದಿಸ್ಕೋಬೇಕು, ಎಷ್ಟು ಪೀರಿಯಡ್ಗಳು ಇರಬೇಕು ಅನ್ನೋದನ್ನ ಇಲ್ಲಿ ಡೀಟೇಲ್ ಆಗಿ ನೀಡಲಾಗಿದೆ. ಸೊ ಈ ರೀತಿ ಶಾಲೆಯ ಒಂದು ಆಡಳಿತ ಮಂಡಳಿ, ಶಾಲೆಯ ಒಂದು ಮುಖ್ಯ ಶಿಕ್ಷಕರು ಎಲ್ಲ ಕೂಡಿಕೊಂಡು ಈ ರೀತಿ ಒಂದು ಟೈಮ್ ಟೇಬಲ್ ಅನ್ನು ಅವರು ಮಾಡ್ಕೋಬೇಕು. ಇನ್ನು ನೆಕ್ಸ್ಟ್ ವೇಳಾಪಟ್ಟಿನ ಕ್ರಿಯಾತ್ಮಕವಾಗಿ ರೂಪಿಸುವುದು. ಸೊ ಶಾಲೆಯಲ್ಲಿ ಬರುವಂತಹ ಶಿಕ್ಷಕರು ಯಾವ ರೀತಿ ಟೈಮ್ ಟೇಬಲ್ ಮಾಡ್ಕೋಬೇಕಂತ ಇಲ್ಲಿ ವಿವರಿಸಲಾಗಿದೆ. ಸೊ ಫಸ್ಟ್ ಏನ್ ಮೊದಲನೇ ಪಾಳಿಯಲ್ಲಿ ಶಿಕ್ಷಕರು ಬರ್ತಾರಲ್ಲ ಶಾಲೆಗೆ, ಅವರು ಬೆಳಗ್ಗೆ 7:50ರಿಂದ 3 ಗಂಟೆವರೆಗೆ ಶಾಲೆಯಲ್ಲಿ ಇರಲೇಬೇಕು. ಅದೇ ರೀತಿ ಎರಡನೇ ಪಾಳಿ ಶಿಕ್ಷಕರು ಮಧ್ಯಾಹ್ನ 12:10ರಿಂದ ಸಂಜೆ 5ರವರೆಗೆ ಅವರು ಇರಲೇಬೇಕು. ಇದರ ಅರ್ಥ ಇಲ್ಲಿ ಮುಂಜಾನೆ ಬಂದಂತ ಶಿಕ್ಷಕರು ಸಂಜೆ 5ರವರೆಗೆ ಇರುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಈ ರೀತಿ ಪಾಳಿ ಪ್ರಕಾರ ಸಹ ಶಿಕ್ಷಕರು ಸಹ ಒಂದು ಸೋಷಿಯಲ್ ಡಿಸ್ಟೆನ್ಸ್ ಆಗಲಿಕ್ಕೆ ಸಹಾಯ ಆಗಲಿ ಅಂತ ಈ ರೀತಿ ಒಂದು ಪ್ಲಾನಿಂಗ್ ಅನ್ನ ಮಾಡಲಾಗಿದೆ. ಇದೆಲ್ಲ ಸೊ ಇದು ಒಂದು ಮುಖ್ಯವಾದಂತ ಮಾಹಿತಿ ವಿದ್ಯಾರ್ಥಿ. ಸೊ ಇದಕ್ಕೆ ಸಂಬಂಧಪಟ್ಟ ಇನ್ನು ಕೆಲವೊಂದು ಡೀಟೇಲ್ಸ್ ಇದೆ ಇಲ್ಲಿ ನೋಡಿ. ಸಾರಿಗೆ ವ್ಯವಸ್ಥೆ ಯಾವ ರೀತಿ ಶಾಲಾ ಮಂಡಳಿಯವರು ಮಾಡ್ಕೋಬೇಕು ಅದ್ರ ಬಗ್ಗೆ ಎಲ್ಲ ಇಲ್ಲಿ ಡೀಟೇಲ್ಸ್ ಇದೆ. ಸೊ ಅವರು ಕರೆತರೋದು, ಮಕ್ಕಳನ್ನ ಬಿಟ್ಟು ಬರೋದು, ಈ ಸಾಮಾಜಿಕ ಅಂತರನ ಪಾಲನೆ ಮಾಡೋದು, ಇದೆಲ್ಲ ಇಲ್ಲಿ ಡೀಟೇಲ್ಸ್ ನೀಡಲಾಗಿದೆ. ಅದೇ ರೀತಿ ಪ್ರಾರ್ಥನೆಯಲ್ಲಿ ಪ್ರತಿದಿನ ಮಕ್ಕಳು ಮಾಸ್ಕ್ ಧರಿಸಿಯೇ ಅವರು ಇಲ್ಲಿ ಪ್ರಾರ್ಥನೆ ಮಾಡಲೇಬೇಕು. ಸೊ ಮಾಸ್ಕ್ ಕಂಪಲ್ಸರಿ. ಸೊ ಇನ್ ಮುಂದೆ ವಿದ್ಯಾರ್ಥಿಗಳು ನಿಮ್ಮ ಬ್ಯಾಗ್ ನಲ್ಲಿ ವಾಟರ್ ಬಾಟಲ್, ಟಿಫಿನ್ ಕೆಲವೊಬ್ರು ಒಯ್ತೀರಾ, ಕೆಲವೊಬ್ರು ತೆಗೆದು ಹೋಗೋದಿಲ್ಲ, ಆದ್ರೆ ಇನ್ ಮುಂದೆ ಮಾಸ್ಕ್ ಅಂತೂ ಇರಲೇಬೇಕು. ಸೊ ವಿದೌಟ್ ಮಾಸ್ಕ್ ಡೋಂಟ್ ಲೀವ್ ಯುವರ್ ಹೋಮ್. ನಿಮ್ಮ ಮನೆಯನ್ನು ಬಿಡಲೇಬೇಡಿ. ಯಾಕಂದ್ರೆ ಇದಕ್ಕೆ ನಾಟ್ ಓನ್ಲಿ ರೂಲ್ಸ್ ಅಲ್ಲ, ನಿಮ್ಮ ಒಂದು ಆರೋಗ್ಯವು ಸಹ ಇಂಪಾರ್ಟೆಂಟ್, ಅದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಓಕೆ, ನೆಕ್ಸ್ಟ್ ಯಾವ ರೀತಿ ಶೌಚಾಲಯ ಮತ್ತು ಊಟದ ಸಮಯದ ಸ್ವಚ್ಛತೆ ಬಗ್ಗೆ. ಸೊ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಅನ್ನು ನೀಡಲಾಗಿದೆ. ಯಾವ ರೀತಿ ಮಕ್ಕಳು ಊಟದ ಮುಂಚೆ ಹಾಗೂ ಊಟದ ನಂತರ ಸಾಬೂನಿಂದ ಚೆನ್ನಾಗಿ ಕೈ ತೊಳಿತಿರ್ಬೇಕು, ನಂತರ ಶೌಚಾಲಯಕ್ಕೆ ಬಂದ ಮೇಲೆ ಸಾಬೂನಿಂದ ಕೈ ತೊಳಿತಿರ್ಬೇಕು, ಇದೆಲ್ಲ ಡೀಟೇಲ್ಸ್ ನೀಡಲಾಗಿದೆ. ಅದೇ ರೀತಿ ಊಟದ ಸಮಯದಲ್ಲಾಗ್ಲಿ, ಶಾಲಾ ಆಟದ ಮೈದಾನದಲ್ಲಿ ಆಗಲಿ, ಎಲ್ಲಿ ಹೋದ್ರೂ ವಿದ್ಯಾರ್ಥಿ ನಡುವೆ ಒಂದು ಸಾಮಾಜಿಕ ಅಂತರ ಅನ್ನೋದು ಇರಲೇಬೇಕು. ಸೊ ಒಂದು ವೇಳೆ ಪಾಳಿ ಪದ್ಧತಿಯಲ್ಲಿ ಅಳವಡಿಸಿಕೊಂಡ್ರು ಕ್ಷೀರ ಭಾಗ್ಯ. ಸೊ ಈ ಒಂದು ಏನು ಹಾಲನ್ನು ನೀಡ್ತದ್ರಲ್ಲ ಶಾಲೆಯಲ್ಲಿ, ಸೊ ಇದನ್ನ ಮಕ್ಕಳು ಮೊದಲನೇ ಪಾಳಿಯಲ್ಲಿ ಬಂದಾಗ ಶಾಲೆಗೆ ಬಂದಾಗ ಅವ್ರು ನೀಡಬೇಕು. ಇನ್ನು ಎರಡನೇ ಪಾಳಿಯವರಿಗೆ ಶಾಲೆಯಿಂದ ಮರಳುವಾಗ ಅವರು ನೀಡಬಹುದು, ಅಥವಾ ಅವರಿಗೆ ಹಾಲಿನ ಪುಡಿಯನ್ನು ಅವರಿಗೆ ನಿಗದಿತ ಪ್ರಮಾಣದಲ್ಲಿ ತಿಂಗಳಿಗೆ ಆಗುವಷ್ಟು ಮುಂಚಿತವಾಗಿ ಸಹ ಇಲ್ಲಿ ನೀಡಲಿಕ್ಕೆ ಒಂದು ಪ್ಲಾನಿಂಗ್ ಅನ್ನ ಮಾಡಲಾಗಿದೆ. ಸೊ ಎಲ್ಲ ಅಂಶಗಳನ್ನ ಸ್ಥಳೀಯ ಸಂದರ್ಭಕ್ಕನುಸಾರವಾಗಿ ಕೆಲವೊಂದು ಚೇಂಜಸ್ ಮಾಡ್ಕೊಳ್ಳಿಕ್ಕೆ ಸ್ಥಳೀಯ ಒಂದು ತಾಲೂಕುಗಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಒಂದು ಗೈಡ್ಲೈನ್ಸ್ ಅನ್ನ ನೀಡಲಾಗಿದೆ. ಸೊ ಇದೇ ರೀತಿ ವಿದ್ಯಾರ್ಥಿ ನಿಮ್ಮ ಮುಂದೆ ಇರುವಂತ ಒಂದು ದೊಡ್ಡ ಚಾಲೆಂಜ್ ಅಂತಂದ್ರೆ ನೀವು ನಿಮ್ಮ ಆರೋಗ್ಯನ ಕಾಪಾಡಿಕೊಳ್ಳೋದು. ಸೊ ಇದು ಕೆಲವೊಂದು ರೂಲ್ಸ್ ನಿಮಗೆ ತಿಳಿಸಬೇಕಾಗಿತ್ತು. ಸೊ ಅದಕ್ಕೆ ಇದೊಂದು ವಿಡಿಯೋನ ಇಲ್ಲಿ ಮಾಡಲಾಗಿದೆ. ಇಲ್ಲಿ ನೋಡಿ. ಸೊ ಇದು ವಿದ್ಯಾರ್ಥಿಗಳೇ ಮತ್ತು ಶಿಕ್ಷಕರೇ ಹಾಗೂ ಪೋಷಕರೇ, ಇದು ಒಂದು ನಲಿಕೆಲಿರುವಂತಹ ಒಂದು ಟೈಮ್ ಟೇಬಲ್. ಸೊ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಇರುವಂತಹ ಒಂದು ಟೈಮ್ ಟೇಬಲ್. ಸೊ ಇದು 1ನೇ ಪಾಳಿ. ಇದರ ಅರ್ಥ 1, 2, 3ನೇ ಕ್ಲಾಸ್ನವರೆಗೆ ಸ್ಕೂಲ್ ಪ್ರಾರಂಭ ಆಗೋದು 7:30 ಗಂಟೆಗೆ, ನೆನಪಿರಲಿ. ಸೊ ಅವರ್ ಕ್ಲಾಸ್ ಅಪ್ ಟು 12:20. ಸೊ ಈ ರೀತಿ ಒಂದು ಟೈಮ್ ಟೇಬಲ್ ಅನ್ನು ಸಹ ಇಲ್ಲಿ ನೀಡಲಾಗಿದೆ. ಅದೇ ರೀತಿ ಈ ಟೈಮ್ ಟೇಬಲ್ ವಿದ್ಯಾರ್ಥಿಗಳೇ ಮತ್ತೆ 1ನೇ ಪಾಳಿಯಲ್ಲಿರುವಂತಹ ಕ್ಲಾಸಸ್ ಅವಪ್ಪ ಅಂತಂದ್ರೆ 4ನೇ ಕ್ಲಾಸ್ ಹಾಗೂ 5ನೇ ಕ್ಲಾಸ್ 1ನೇ ಪಾಳಿಯಲ್ಲಿ ಬರುವಂತಹ ಕ್ಲಾಸಸ್. ಸೊ ಇವು ಸಹ ಫ್ರಾಮ್ 7:50 ಟು ಇವು 12:20 ಕ್ಲಾಸಸ್ ಇಲ್ಲಿ ನಡೆಯುವು. ಅದೇ ರೀತಿ ವಿದ್ಯಾರ್ಥಿಗಳು 2ನೇ ಪಾಳಿ ಅಂದ್ರೆ ಮಧ್ಯಾಹ್ನ 12:10 ಪ್ರಾರಂಭ ಆಗ್ತಾವಲ್ಲ, ಆ ಕ್ಲಾಸಸ್ ಯಾವಪ್ಪ ಅಂತಂದ್ರೆ ಫ್ರಾಮ್ 6th. ಸೊ 6th 7th ಇಲ್ಲಿ ಟೈಮ್ ಟೇಬಲ್ ಅನ್ನ ನೀಡಲಾಗಿದೆ. ಸೊ 6th ಮೊದಲನೇ ಪೀರಿಯಡ್ ಯಾವಾಗಲೂ ಕನ್ನಡ, ನೆಕ್ಸ್ಟ್ 7th ಮೊದಲನೇ ಪೀರಿಯಡ್ ಯಾವಾಗಲೂ ಗಣಿತ. ಸೊ ಈ ರೀತಿ ಒಂದು ಟೈಮ್ ಟೇಬಲ್ ಅನ್ನು ನೀಡಲಾಗಿದೆ. ಈ ಟೈಮ್ ಟೇಬಲ್ ಫಿಕ್ಸ್ ಅಲ್ಲ ವಿದ್ಯಾರ್ಥಿ, ಅಲ್ಲಿ ಶಾಲೆಗೆ ಸಂಬಂಧಪಟ್ಟಂತೆ ಶಿಕ್ಷಕರು, ನಿಮ್ಮ ಕ್ಲಾಸ್ ಟೀಚರ್ ಯಾವ ವಿಷಯ ತಗೋತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಟೈಮ್ ಟೇಬಲ್ ಸ್ವಲ್ಪ ಚೇಂಜಸ್ ಆಗುವಂತ ಚಾನ್ಸಸ್ ಸಹ ಇದೆ. ಓಕೆ, ನೆಕ್ಸ್ಟ್ ಈ ಟೈಮ್ ಟೇಬಲ್ ವಿದ್ಯಾರ್ಥಿಗಳೇ ಇನ್ನು 1ನೇ ಪಾಳಿ ಅಂದ್ರೆ ಎಲ್ಲಿ ಹೈಸ್ಕೂಲ್ಗಳು ಇರ್ತಾವಲ್ಲ, ಸೊ ಅಲ್ಲಿ 8th 9th 10th ಗೆ ಸಂಬಂಧಪಟ್ಟಂತೆ ಇದು ಒಂದು ಟೈಮ್ ಟೇಬಲ್. ಅದೇ ರೀತಿ 2ನೇ ಪಾಳಿಯಲ್ಲಿ ಏನಾದ್ರೂ ಹೈಸ್ಕೂಲ್ ನಡೆಸಿದ್ರೆ ಈ ಒಂದು ಟೈಮ್ ಟೇಬಲ್. ಸೊ ಈ ರೀತಿ ಒಂದು ಟೈಮ್ ಟೇಬಲ್ ಸಹ ಇಲ್ಲಿ ನೀಡಲಾಗಿದೆ. ಸೊ
ವಿದ್ಯಾರ್ಥಿಗಳೇ, ಈ ಎಲ್ಲ ವಿಷಯ ನಿಮಗೆ ತಿಳಿತಾ ಇರೋದು ನಮ್ಮ ಚಾನೆಲ್ ಸ್ಮಾರ್ಟ್ ಸಿಲೆಬಸ್ ನಿಂದ. ಈ ಸ್ಮಾರ್ಟ್ ಸಿಲೆಬಸ್ ಚಾನೆಲ್ ನಿಮಗೆ 6, 7, 8, 9 ಹಾಗೂ 10ನೇ ತರಗತಿಗೆ ಸಂಬಂಧಪಟ್ಟಂತ ಇಂಗ್ಲಿಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಸಂಬಂಧಪಟ್ಟಂತ ಬಹಳಷ್ಟು ವಿಡಿಯೋಗಳು ಇಲ್ಲಿ ದೊರೆಯುವು. ಇಲ್ಲಿ ಬಹಳಷ್ಟು ಪಾಠಗಳ ಎಕ್ಸ್ಪ್ಲನೇಷನ್ ಮಾಡಲಾಗುವುದು, ಅದರಲ್ಲಿ ಗಣಿತದ ಬಹಳಷ್ಟು ಅಭ್ಯಾಸ ಬಿಡಿಸಲಾಗುವುದು, ಕ್ವಶನ್ ಪೇಪರ್ ಸಾಲ್ವಿಂಗ್, ಅದರಲ್ಲಿ SSLC-ಗಾಗಿ ಸ್ಪೆಷಲ್ ಆಗಿ ಕ್ರಾಶ್ ಕೋರ್ಸ್ ಈಗ ನಡೀತಾ ಇದೆ. ಸೊ ಅದನ್ನು ಸಹ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇರುತ್ತದೆ, ಅದನ್ನು ಬಳಸಿ ತಾವು ನೋಡ್ಕೋಬಹುದು. ನಿಮ್ಮ ಫ್ರೆಂಡ್ಸ್ಗೂ ಈ ಚಾನಲ್ ಬಗ್ಗೆ ತಿಳಿಸಿ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲಸ್ ಬೆಲ್ ಐಕನ್ ಸಹ ಒತ್ತಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.